ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ತಡವಾಗಿದೆ. ಕಾರಣಾಂತರಗಳಿಂದ ತಡವಾಗಿದ್ರು ಕೂಡ ಈ ಸುಂದರ ಸಮಾರಂಭದಲ್ಲಿ ನಿಕಟಪೂರ್ವವಾಗಿರ್ತಕ್ಕಂತಹ ನಮ್ಮ ಎಸ್ ವೀರಪ್ಪ ಸರ್ ಅವರನ್ನ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಗೌರವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರನ್ನು ಕೂಡ ನಿಜವಾಗಿ ಗೌರವಪೂರ್ವಕ ಅವರಿಗೆ ಮೊದಲಿಗೆ ಪದಗ್ರಹಣ ಮಾಡಿಬಿಟ್ಟು ಆಮೇಲೆ ಮಾತಾಡತಕ್ಕಂಥ ಒಂದು ಕಾರ್ಯಕ್ರಮ. ಹಾಗಾಗಿ ಮೊದಲಿಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು ವೇದಿಕೆ ಮುಖಾಂತರವಾಗಿ ಆಗಲಿ ಅಂತಕ್ಕಂಥದ್ದನ್ನ ವೇದಿಕೆ ಮುಖಾಂತರವಾಗಿ ಎಲ್ಲರಿಗೂ ನಿರ್ವಹಿಸಿಕೊಳ್ತಾ ಮಾಲಾರ್ಪಣೆಯೊಂದಿಗೆ ಶ್ರೀಕರನ್ನ ನಾವು ಅಭಿನಂದನೆ ಮಾಡಬೇಕು. ಈ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಓಬಳರೆಡ್ಡಿ ಮತ್ತೆ ಆನಂದ್ ಸರ್ ಅವರನ್ನು ಮಾಲಾರ್ಪಣೆಯನ್ನು ಮಾಡಿ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು. ಈಗ ತರ ಆಗಮಿಸಿರ್ತಕ್ಕಂಥ ಬನ್ನಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀತ ಎಚ್ ಎನ್ ಸೋಮಶೇಖರ್ ಸರ್ ಅವರನ್ನು ಕೂಡ ಈ ವೇದಿಕೆ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಾಲಾ ಶಿಕ್ಷಕರ ಸಂಘ ಮೌಲಭಾಗ ಶಾಖೆ ವತಿಯಿಂದ ಇವತ್ತು ನನಗೇನು ಪದಗ್ರಹಣ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ನನಗೆ ತುಂಬ ಸಂತೋಷದ ವಿಷಯ ಆಗ್ತಾಯಿದೆ. ಜೊತೆಗೆ ಮೊದಲನೇದಾಗಿ ಜಿಲ್ಲಾ ಸಂಘ ಎಲ್ಲ ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ಕರೆದು ಈ ಸೂಕ್ತವಾದ ನೀವು ಗೌರವಾಧ್ಯಕ್ಷರಾಗಿ ನಮ್ಮ ಸಂಘದಲ್ಲಿ ಇರಬೇಕು, ಎಲ್ಲ ತಾಲೂಕುಗಳು ಒಂದು ಒಗ್ಗಟ್ಟಾಗಿ ತಗೊಂಡು ಹೋಗ್ಬೇಕಾದ್ರೆ ನೀವು ಸೂಕ್ತ ಅಂತ ನನ್ನನ್ನು ಕರೆದು ಈ ಒಂದು ಆಯ್ಕೆ ಮಾಡಿದ್ದಕ್ಕೆ ನನಗೆ ಆ ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿ ಮಿತ್ರಗಳು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ನಾನು ಈ 5 ವರ್ಷಗಳ ಕಾಲ ಅಧ್ಯಕ್ಷನಾಗಿ ನಿಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ನಾನು ಯಶಸ್ವಿಯಾಗಿ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ಯಶಸ್ವಿಯಾಗಿ ನಿರ್ವಹಿಸಬೇಕಾಯಿತು. ಅದರೊಟ್ಟಿಗೆ ನಮ್ಮೆಲ್ಲ ಪದಾಧಿಕಾರಿಗಳಿಗೂ ಮೊದಲೇ ನಾನು ಹೇಳಿದ್ದೆ, ನನಗೆ ಈ 5 ವರ್ಷಗಳ ಕಾಲ ನಿಮ್ಗೆ ಸಹಕಾರ ಕೊಟ್ಟಿದ್ದೀರಾ, ಮುಂದಿನ ದಿನಗಳು ನಾನು ನಿಮ್ಮ ಜೊತೆಗೆ ಇರ್ತೀನಿ, ನಾವು ಚುನಾವಣೆ ನಿಲ್ಲೋದಿಲ್ಲ, ಬೇಡ, ನನಗೆ ಅಧಿಕಾರ ಯಾವತ್ತೂ ನಾನು ಒಬ್ಬನೇ ಇರಬೇಕು ಅಂತ ಯಾವತ್ತೂ ನಾನು ಆಸೆ ಪಡಲ್ಲ, ನಿಮ್ಮನ್ನು ಬೆಳೆಸೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಕೇಳಿದಾಗ ಇಲ್ಲ ಬೇಡ ನಿಂತ್ಕೋಬೇಕು ಅಂತಂದರು. ಅವಾಗೂ ಹೇಳಿದೆ ನಾನು, ಬೇಡ ನಿಂತ್ಕೊಂಡ್ರು ಕೂಡ ನಾನು ಅಧ್ಯಕ್ಷನಾಗಲ್ಲ, ನಿಮ್ಮನ್ನು ಯಾರನ್ನ ಅಧ್ಯಕ್ಷ ಮಾಡ್ತೀನಿ ಹೊರತು ನಾನು ಬೇಡ, ನನಗೆ ಸಾಕು, ಒಂದ್ಸರಿ ಅವಕಾಶ ಕೊಟ್ಟಿದ್ದೀನಿ ಅಂತ ನಾನು ನಮ್ಮಲ್ಲಿ ಚುನಾವಣೆ ಮೊದಲೇ ನಿಮ್ಗೆ ಹೇಳಿದ್ದೆ ನಾನು. ಆದರೆ ಕೊನೆಗೂ ಚುನಾವಣೆ ಬೇಡ, ಎಲೆಕ್ಷನ್ ಹೋಗೋದು ಬೇಡ, ಎಲ್ಲರೂ ಒಟ್ಟಿಗೆ ತಾಲೂಕಲ್ಲಿ ಇರಬೇಕು ಅಂತ ಶಾಸಕರ ನೇತೃತ್ವದಲ್ಲಿ ಕರೆದು ಅದರಂತೆ ಎಲ್ಲ ಸೇರಿದ್ವಿ. ನಾನು ಹೇಳಿದೆ ಚುನಾವಣೆ ಬೇಡ, ಒಗ್ಗಟ್ಟು ಹೋಗೋಣ ಅಂತ. ಆದರೆ ಕಾರಣಾಂತರಗಳಿಂದ ಅದು ಆಯ್ಕೆ ಮಾಡಿದ್ರು, ನಮ್ಮ ಕಡೆಯೂ ಮಾಡಿದ್ರು, ಅದು ಹೇಳಿದ್ರಂತೆ ನಡ್ಕೊಳ್ಳಿಲ್ಲ. ಅದು ಯಾಕೋ ಸುಮಾರು ಬೇಸರ ಬಂತು. ಜೊತೆಗೆ ಜಿಲ್ಲಾ ಚುನಾವಣೆ ಬಂತು. ಜಿಲ್ಲಾ ಸಂಘದ ಚುನಾವಣೆ ಬಂದಾಗ ಅಲ್ಲಿ ಭಾಳಷ್ಟು ಎಲ್ಲ ತಾಲೂಕುಗಳಿಂದ ಭಾಳಷ್ಟು ಅಭೂತವಾಗಿ ನಮಗೆ ಗೆಲುವನ್ನು ತಂದುಕೊಟ್ರು. ಅದಕ್ಕೆ ನಾವು ಎಲ್ಲ ತಾಲೂಕು ಓಡಾಟ ಮಾಡಿದ್ವಿ. ಅಲ್ಲಿ ಸುಮಾರು 65 ಮತಗಳು ನಮ್ಮ ತಂಡಕ್ಕೆ ಸಿಕ್ತು, 21 ಮತ ಅವ್ರ ತಂಡಕ್ಕೆ ಸಿಕ್ತು. ಅಂದರೆ 3 ಪಟ್ಟು ಜಾಸ್ತಿ ನಮಗೆ ಸಿಕ್ಕಿದ್ದರಿಂದ ನಾವು ಜಿಲ್ಲಾ ಸಂಘದಲ್ಲಿ ನಮ್ಮ ಅಸ್ತಿತ್ವಕ್ಕೆ ಬಂದರು. ಇದನ್ನು ಗಮನಿಸಿದ ನಮ್ಮ ಜಿಲ್ಲಾ ಸಂಘ ಅವರೇನು ಮಾಡಿದ್ರು, ನನ್ನನ್ನು ಗೌರವಾಧ್ಯಕ್ಷನಾಗಿ ಆಗಲೇಬೇಕು ನೀವು ಅಂಥೇಳಿ ಒತ್ತಾಯ ಮಾಡಿ ನನ್ನನ್ನು ಮತ್ತೆ ಇಲ್ಲಿಗೆ ಈ ಸ್ಥಾನಕ್ಕೆ ತರೋಂಗಾಯಿತು. ಇಲ್ಲ ಅಂತಂದರೆ ನನಗೆ ಯಾವತ್ತೂ ನಾನು ಇರಬೇಕು ಅಂತ ಆಸೆ ಪಟ್ಟವನಲ್ಲ. ಈ 7 ನಮ್ಗೆ ಇನಾಮಸ್ ಕೊಟ್ಟಾಗ ಕೂಡ ಇವರೆಲ್ಲರೂ ಕೂಡ ಹಣ ನೀವಿಲ್ಲದೆ ಇದ್ದರೆ ಈ ಸಂಘ ಇರೋಕ್ಕಾಗಲ್ಲ, ದಯವಿಟ್ಟು ನೀವು ಇರಬೇಕು ಅಂತಿದ್ರು. ಅವಾಗಲೂ ನಾನು ಹೇಳಿದೆ, ದಯವಿಟ್ಟು ಬೇಡ, ಈ ಒಂದು ನಾನು ನಿಮ್ಮನ್ನು ನಾನು ಬೆಳೆಸ್ತೀನಿ, ಅಂದರೆ ನಾನು ಇರಲ್ಲ ಅಂತ ನಿಮ್ಮನ್ನು ಬಿಟ್ಟು ನಾನು ಹೋಗಲ್ಲ, ಎಲ್ಲ ಸಲಹೆಗಳು ಕೊಟ್ಕೊಂಡು ನಿಮ್ಮ ಜೊತೆ ಸದಾ ಇರ್ತೀನಿ, ನಿಮ್ಮನ್ನು ಬೆಳೆಸ್ತೀನಿ, ನಾನು ಇರ್ತೀನಿ ಅಂತ ಹೇಳಿದೆ. ಇದ್ದು ಅವರನ್ನು ಕಟ್ಟಿ ನಾನು ವಾಪಸ್ ಆಗಿದ್ದೆ. ನಾನು ಯಾವುದೂ ಪದಾಧಿಕಾರಿ ತಗೊಳ್ಳಿಲ್ಲ, ಇಲ್ಲಾಂದರೆ ನನಗೆ ಅಡ್ಡ ಇಲ್ಲ. ನಾನು ಯಾವುದೇ ಬೇಕು ಅಂತಿದ್ರು ಕೂಡ ಇವ್ರಿಗೆ ಯಾರೂ ಮಾತಾಡ್ತಾನೆ ಇಲ್ಲ, ನೀನು ಇರಬೇಕು ಅಂತ ಒತ್ತಾಯ ಮಾಡಿದ್ದು. ಅವಾಗಲೂ ಕೂಡ ನನಗೆ ಬೇಡ ಅಂತ ಬಿಟ್ಕೊಟ್ಟು ಇವನ್ನೆಲ್ಲ ರೆಡಿ ಮಾಡಿದೆ. ಆದರೆ ನಮ್ಗೆ ಅದೃಷ್ಟ ಇದೆಯೇನೋ, ನಾನು ಬೇಡ ಅಂದರೂ ಕೂಡ ಮತ್ತೆ ತಗೊಂಡೋಗಿ ಜಿಲ್ಲೆಯಲ್ಲಿ ಗೌರವಾಧ್ಯಕ್ಷರು ಮಾಡಿ ಇವತ್ತು ಸ್ಥಾನಕ್ಕೆ ನನ್ನನ್ನು ಕೂರಿಸಿದ್ರು. ಜಿಲ್ಲಾ ಸಂಘಕ್ಕೆ ನಾನು ಅಭಿನಂದನೆ ಹೇಳಲೇಬೇಕು. ಅದರೊಟ್ಟಿಗೆ ನನ್ನ ಕರ್ತವ್ಯ ಏನು ಅಂತಂದರೆ, ಬೇರೆಯವರು ಏನಾದರೂ ಮಾಡ್ಕೊಂಡು ಹೋಗಿ, ಏನಾದರೂ ಅಂದ್ಕೊಂಡು ಹೋಗಿ, ನನ್ನ ಗುರಿ ಏನು ಅಂತಂದರೆ ನನ್ನ ಕೈಯಲ್ಲಿ ಆದಷ್ಟು ಶಿಕ್ಷಕರಿಗೆ ಸೇವೆ ಮಾಡೋದು. ನನ್ನ ಗುರಿ ಅಷ್ಟೇ,
ಬೇರೆ ಯಾರು ಏನಾದರೂ ಅಂದ್ಕೊಂಡು ಹೋಗ್ಲಿ, ಅಧಿಕಾರಕ್ಕಾಗಿ ನಾನು ಆಸೆ ಪಟ್ಟೋನೂ ಅಲ್ಲ. ನನಗೆ ಅಧಿಕಾರ ಇಲ್ಲೇ ಇಲ್ಲದೆ ಇರಲಿ. ಇಷ್ಟು ದಿವಸ ಅಂತ 4-5 ತಿಂಗಳಿಂದ ನನಗೆ ಯಾವುದೂ ಅಧಿಕಾರ ಇಲ್ಲ. ಆದರೂ ನಾನು ದಿನ ಕಚೇರಿ ಕಡೆ ಹೋಗ್ದೇ ಇಲ್ಲ, ಶಿಕ್ಷಕರ ಸೇವೆ ಮಾಡದೇ ಇರ್ತಕ್ಕಂಥ ದಿನವೇ ಇಲ್ಲ. ಯಾವುದೋ ಒಂದು ಮಾಡ್ತಾನೆ ಇದ್ದೆ. ಆ ರೀತಿ ನಾನು ಬಂದವರೇ ಹೊರತು ನನಗೆ ಅಧಿಕಾರ ಬೇಕೇ ಬೇಕು ಅಂತವರಲ್ಲ. ಕೆಲವರು ಅಂದ್ಕೊಂಡ್ರು ಇಷ್ಟೇ. ಅವರು ಈ ನೆನ್ನೆ ಕೂಡ ವಾಟ್ಸಪ್ಗಳಲ್ಲಿ ಬಹಳಷ್ಟು ಹರಿದಾಡಿದ್ರು. ಏನೇ ಹರಿದಾಡ್ಕೊಂಡು ಹೋಗಿ ಅವರ ವ್ಯಕ್ತಿತ್ವನ ಅವರೇ ಗೊತ್ತಿಸ್ಕೊಂತಾರೆ. ನಾವೇನು ಅವ್ರು ಇನ್ನೊಂದು ಮಾತನ್ನೋದು ಬೇಡ. ಅವ್ರ ವ್ಯಕ್ತಿತ್ವ ಅವರೇ ಗುರುತಿಸ್ಕೊತಾರೆ. ದಯವಿಟ್ಟು ಯಾರ ಬಗ್ಗೆನೂ ನಾವು ಕಾಮೆಂಟ್ ಮಾಡೋದು ಬೇಡ. ನಾವೇನಿದ್ರು ಶಿಕ್ಷಕರ ಸೇವೆ ಮಾಡುವಾಗ ಶಿಕ್ಷಕರೇ ನಮ್ಮನ್ನು ವ್ಯಕ್ತಿ ಎಂಥವರು ಅಂತ ಗುರುತಿಸ್ತಾರೆ. ಅಷ್ಟು ಸಾಕು ನಮಗೆ, ಬೇರೆ ಇನ್ನೇನು ಬೇಡ. ಮುಂದಿನ ದಿನಗಳು ನಾನು ನಿವೃತ್ತಿ ಆಗುವವರೆಗೂ ನಿಮ್ಮ ಸೇವೆ ಮಾಡೋದಕ್ಕೆ ನಾನು ಸದಾ ಸಿದ್ಧನಾಗಿರ್ತೀನಿ. ಜೊತೆಗೆ ನಮ್ಮ ತಂಡದ ಎಲ್ಲ ಸದಸ್ಯರು ಕೂಡ ಭಾಳಷ್ಟು ಒಗ್ಗಟ್ಟಾಗಿ ಒಂದೇ ಮಾತಿನಲ್ಲಿದ್ದಾರೆ. ನಿಜವಾಗ್ಲೂ ನಾನು ಗರ್ವದಿಂದ ಹೇಳ್ಕೋಬೇಕು. 20 ನಾಮಿನೇಷನ್ ಫೈಲ್ ಮಾಡಿದ್ವಿ ನಮ್ಮ ತಂಡದಿಂದ. ನಮ್ಮ ಬಂದಿದ್ದು ಹೇಳೇ ಉಳಿದವ್ರಿಗೆ ಇಲ್ಲ ನೀವು ವಾಪಸ್ ತಗೊಳ್ಳಿ ಅಂದರೆ 2 ನಿಮಿಷನೇ. ಬೇರೆ ಯಾರು ಬೇರೆ ನನಗೆ ಮಾತು ಹೇಳಿಲ್ಲ. ಅಣ್ಣ ನೀವು ಯಾರಿದ್ರೆ ಇರ್ತೀವಿ, ಇಲ್ಲ ನಾವೆಲ್ಲ ವಾಪಸ್ ತಗೊಳ್ತೀವಿ. ಒಂದೇ ವಾಪಸ್ ಲೆಟ್ರ್ ಎಲ್ಲರೂ ಬರ್ಕೊಡ್ತೀವಿ. ನಿಜವಾಗ್ಲೂ ಅದು ನಾನು ಯಾವತ್ತಿಗೂ ನಾನು ಮರೆಯಲ್ಲ. ನಿಮ್ಮ ಹಿಂದ್ಗಡೆ ನಾನು ಯಾವತ್ತಿಗೂ ಇರ್ತೀನಿ. ನಿಮ್ಮ ಕಷ್ಟಗಳಿಗೆ ನಾನು ಸ್ಪಂದಿಸ್ತೀನಿ, ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ, ಎಲ್ಲ ಶಿಕ್ಷಕರು ಕೂಡ, ತಾಲೂಕಿನ ಎಲ್ಲ ಶಿಕ್ಷಕರು ಕೂಡ ನಮ್ಮವರೇ. ಅವರು ಇವರು ಬೇಡ, ಎಲ್ಲರೂ ಒಗ್ಗಟ್ಟಾಗಿ ಶಿಕ್ಷಕರನ್ನು ತಗೊಂಡೋಗೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಕರೆದು ನನ್ನನ್ನು ಅಭಿನಂದಿಸಲಿಕ್ಕೆ ತಮ್ಮೆಲ್ಲರೂ ಕೂಡ ನಾನು ಚಿಲ್ಬೇಡಾಗಿರ್ತೀನಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಜಿಲ್ಲಾ ಗೌರವಾಧ್ಯಕ್ಷರ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಸಹೃದಯವಂತ ಶಿಕ್ಷಕರು ಧನ್ಯವಾದಗಳು ಹೇಳ್ತಾ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ಪದಾಧಿಕಾರಿ ಸರಳ ಸಜ್ಜನಿಕೆ ವ್ಯಕ್ತಿಗಳು, ಯಾರು ಏನೇ ಅಂದ್ರೂ ಕೂಡ ಗಲಾಟೆ ಬೇಡಪ್ಪ, ಏನು ಬೇಡ, ನಾವು ಇರ್ತಕ್ಕಂಥದ್ದು ಶಿಕ್ಷಕರ ಸೇವೆ ಅಂತ ಹೇಳ್ತಾರೆ. ಅದು ಅವ್ರ ದೌರ್ಬಲ್ಯ ಅಂತ ತಾಲೂಕಲ್ಲಿ ಕೆಲವರು ಅನ್ಯತಾ ಭಾವಿಸ್ಕೊಂಡಿದ್ದಾರೆ. ಇರ್ಲಿ, ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ. ನಾವು ಶಿಕ್ಷಕರ ಪ್ರತಿನಿಧಿಗಳಾಗಿರ್ತಕ್ಕಂಥದ್ದು ಘರ್ಷಣೆಗಲ್ಲ, ತಂಡಗಳೆಲ್ಲ ಇಲ್ಲಿ ಗೆಲ್ಲೋವರೆಗೂ 2 ತಂಡಗಳು ಶಿಕ್ಷಕರ ಸೇವೆ ಮಾಡಕ್ಕಿರ್ತಕ್ಕಂಥದ್ದು ಅಂತ ಹೇಳ್ತಾ, ಯಾವತ್ತೇ ಆಗ್ಲಿ ನಾವೆಲ್ಲರೂ ಕೂಡ ತಾಲೂಕಿನ ಎಲ್ಲ ಶಿಕ್ಷಕರನ್ನು ನಾವು ಪ್ರೀತಿ ವಿಶ್ವಾಸದಿಂದ ಗೆಲ್ಬಹುದು. ದರ್ಪ ದೌರ್ಜನ್ಯದಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಈ ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ದಯವಿಟ್ಟು ಮುಂದೆ ಕೂಡ ಶಿಕ್ಷಕರ ಜ್ವಲಂತ ಸಮಸ್ಯೆಗಳಿದ್ದಾವೆ. ಕಚೇರಿಯಲ್ಲಿ ಸುಮಾರು 2 ವರ್ಷ 3 ವರ್ಷ ಇರ್ತಕ್ಕಂಥ ಸಮಸ್ಯೆಗಳಿದ್ದಾವೆ. ಅದನ್ನು ಒಂದು ಸಮಸ್ಯೆ ಪರಿಹರಿಸಕ್ಕೆ ನಾವು ಸ್ಪಂದಿಸಕ್ಕೆ ಪ್ರತಿದಿನ ಕೂಡ ಕಚೇರಿಯಲ್ಲಿ ಯಾವುದೇ ರೀತಿ ಘರ್ಷಣೆಗಳಾಗೋದು ಬೇಡ. ನಾವೆಲ್ಲ ಶಿಕ್ಷಕರು ಮೊದಲು, ಆಮೇಲೆ ಸಂಘ. ಯಾವತ್ತು ಪದವಿ ಶಾಶ್ವತ ಅಲ್ಲ, ಸಂಘ ಅಜರಾಮರಾಗಿರುತ್ತೆ. ಇವತ್ತು ಹಿಂದೆ ಯಡಿಯೂರಪ್ಪ ಸರ್ ಇರ್ಬೋದು, ಇವತ್ತು ಆನಂದ್ ಸರ್ ಇರ್ಬೋದು, ನಾಳೆ ಇನ್ನೊಬ್ರು ಇರ್ಬೋದು. ಸಂಘ ಇವತ್ತು ಇರ್ತದೆ. ನಾನು ಇವತ್ತಿದ್ದೀನಿ ಅಂತ ಪೌರುಷ ತೋರಿಸೋದಲ್ಲ, ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಕ್ಕಂಥದ್ದೇ ಸಂಘದ ಧ್ಯೇಯ ಉದ್ದೇಶ ಅಂತ ಹೇಳ್ತಾ, ಸಂಘ ಇರೋದು ಸಂಘ ಸಂಘಟನೆ ಸೇವೆಗಾಗಿ, ಶಿಕ್ಷಕರ ಏಳಿಗೆಗಾಗಿ ಇರ್ತಕ್ಕಂಥದ್ದು ಅಂತ ಹೇಳ್ತಾ, ವೆಂಕಟೇಶ್ವರ ಅವರ ಒಂದು ಅಭಿನಂದನಾ ಸಮಾರಂಭವನ್ನ ಈ ಸಮಾರಂಭದಲ್ಲಿ 2 ಮಾತಾಡೋ ಅವಕಾಶ ಕೂಡ ಎಲ್ರಿಗೂ ವಂದಿಸ್ತಾ, ಅವರು ಸರಳ ಸಜ್ಜನಿಕೆ ವ್ಯಕ್ತಿ. ಇವತ್ತು ಕೂಡ ಅಧಿಕಾರ ಇಲ್ಲದೆ ಇರಲಿ ಇದೇ ತರ ಇರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಜಿಲ್ಲಾ ಗೌರವಾಧ್ಯಕ್ಷರಾಗಿ ನೇಮಕಗೊಂಡಿರ್ತಕ್ಕಂಥ ನಮ್ಮ ನಾಯಕರು ಮತ್ತು ನಮ್ಮ ಮಾರ್ಗದರ್ಶಕರು ಆದಂಥ ವೆಂಕಟೇಶ್ವರ ಸರ್ ಅವರಿಗೆ ಏನು ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಬಾಬು ಸರ್ಗೆ ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ದೇವೆ. ಮತ್ತು ತಾಲೂಕಿನ ಎಲ್ಲ ಶಿಕ್ಷಕರ ಪರವಾಗಿ ಏನು ಪದಗ್ರಹಣ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸಂಘದ ಪದಾಧಿಕಾರಿಗಳೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ವೃತ್ತಿ ಬಾಂಧವರೇ ಮತ್ತು ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ದೃಶ್ಯ ಮಾಧ್ಯಮದವರೇ, ನಾವು ಕಳೆದ 5 ವರ್ಷಗಳಿಂದ ಏನು ನಾವು ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಕಾರಣ ಏನು ಅಂದರೆ, ನಾನು ಅವರು ಗರ್ವವಾಗಿ ಹೇಳೋದಂದರೆ, ನಾವೇನಾದರೂ ತಪ್ಪು ಮಾಡಿದ್ರು ಸಹ ಅವರು ನಮ್ಮನ್ನು ಕರೆದು ನೀನು ತಪ್ಪು ಮಾಡ್ತಾ ಇದ್ದೀಯ ಎದ್ಕೋ ಅಂತ ತಿಳಿಸೋರು. ಯಾವುದೇ ದೌರ್ಜನ್ಯಕ್ಕಾಗಲಿ ಇನ್ನೊಂದಕ್ಕಾಗಲಿ ಅವರು ಕಳಿಸೋರಲ್ಲ. ಅಕಸ್ಮಾತ್ ನಾವೇನಾದರೂ ತಪ್ಪು ಮಾಡ್ತಾ ಇದ್ರೆ ನಮ್ಮನ್ನು ತೀಡಿ ನೀವು ಈ ರೀತಿ ನಡಿಬೇಕು, ಮುಂದೆ ನೀವು ಬೆಳೆಯೋರು ಅಂತ ಪ್ರೋತ್ಸಾಹ ಮಾಡಿ ಅವ್ರು ನಮ್ಗೆ ಇದು ಮಾಡ್ತಿದ್ವಿ. ಅಂತಹ ಇದರಲ್ಲಿ ಅವ್ರ ಮೊದಲೇ ಏನು ಚುನಾವಣೆ ಪ್ರಕ್ರಿಯೆ ಆರಂಭ ಆದಾಗ ಅವ್ರು ಹೇಳಿದ್ರು, ಪಾಪ ನನಗೆಲ್ಲ ಅಧಿಕಾರ ಸಿಕ್ಕೈತೆ, ನನಗೆ ಸಾಕು, ಇನ್ನು ಮುಂದೆ ನನ್ನ ಹಿಂದುಗಡೆ ಬೆಳೆದವ್ರು, ನನ್ನ ನಂಬಿದವ್ರು ಬಂದವರು ಮುಂದೆ ಬರಲಿ, ನನಗೆ ಸಾಕು ಅಂತ ಹೇಳಿದವರು.
ಆದ್ರೆ ಇವಾಗ ಕೆಲವರು ಹೇಳ್ಕೊಂತಾರೆ ಅಧಿಕಾರ ವ್ಯಾಮೋಹ, ಅಧಿಕಾರ ವ್ಯಾಮೋಹ ಇರಬೇಕು ಅಂತಿದ್ರೆ ಅವರು ಇವಾಗಲೇ ಎಲ್ಲ ಆಗ್ತಾ ಇದ್ರು. ಆದ್ರೆ ನಮ್ಗೆ ಯಾವುದು ಬೇಡ ಅಂತ ನಾಮಿನೇಷನ್ ಆಗಿರೋರು ವಾಪಸ್ ತಗೊಂಡ್ರು. ಆದ್ರೂ ನಾವು ಬಲವಂತವಾಗಿ ನೀವು ನಿಂತ್ಕೊಂಡ್ರೆ ನಾವು ನಿಂತ್ಕೊಂತೀವಿ ಅಂತ ಬಲವಂತ ನಾನೇ ಮಾಡ್ತೀವಿ. ಕಾರಣ ಏನಂದ್ರೆ ಹಿರಿಯರು ನಮ್ಮ ಮಾರ್ಗದರ್ಶಕರು ಬೇಕು. ಅಕಸ್ಮಾತ್ ನಾವೇನಾದ್ರು ತಪ್ಪು ಮಾಡಿದ್ರೆ ನಮ್ಮ ತೀಡುವ ಒಂದು ಅಧಿಕಾರ ಇದೆ ಅಂತ ಒಂದು ಕಾರಣಕ್ಕೋಸ್ಕರ ನೀವು ನಿಲ್ಲಬೇಕು ಅಂತ ಹೇಳಿ ಅದಕ್ಕೆ ನಮ್ಮ ಎಲ್ಲರ ಸಮ್ಮುಖದಲ್ಲಿ ಅವ್ರು ಒಪ್ಕೊಂಡ್ರೆ. ಆದ್ರೆ ಇನಾಮಸ್ ಅವ್ರಿಗೆ ಏನು ಮಾನ್ಯ ಶಾಸಕರು ಕರೆದು ಏನು ಇನಾಮಸ್ ಮಾಡ್ಬೇಕು ಅಂದಾಗ ಹಣ ನೀವ್ ಹೆಂಗೆ ಹಂಗೆ ಅಂತ ಫಸ್ಟೇ ನಾವೆಲ್ಲರೂ ಸಹ ವಿಕ್ರಮ ಮತ್ತು ಕೊಟ್ಟವ್ರು. ಕಾರಣ ಏನು ಅಂದ್ರೆ ನೀವ್ ಹೆಂಗೆ ಹಂಗೆ ಅಂತ ಆಯ್ತಾ. ಏನು ಅಲ್ಲಿ ಮಾನ್ಯ ಶಾಸಕರ ಮನೆಯಲ್ಲಿ ಒಪ್ಕೊಂಡು ಬಂದ್ಮೇಲೆ ನಾವು 10 ನಿಮಿಷದಲ್ಲಿ ಅವರು ಇಂಥವ್ರು ಇರ್ಬೇಕು ಅಂತಂದ್ರೆ ಓಕೆ ನಾನು ನಿಮ್ಗೆ ಇಷ್ಟ ಅಂತ ಹೇಳ್ತೀನಿ. ಆದ್ರೆ 2 ದಿವಸ ಆದ್ರೂ ಕೆಲವರು ಆಗ್ಲಿಲ್ಲ. ಎಲ್ರಿಗೂ ತಾಲೂಕಿನ ಎಲ್ಲಾ ಶಿಕ್ಷಕರು ಗೊತ್ತು ಅಂದ್ರೆ ಅವ್ರ ನಾಯಕತ್ವ ಯಾವ ರೀತಿ ಇದೆ ಅಂತ ನಮ್ಗೆ ಅಲ್ಲೇ ಗೊತ್ತಾಗುತ್ತೆ. ನೀನು ಬೇಡ ಅಂದ್ರೆ ಯಾರು ಸಹ ಆಟ ಹೇಳ್ತಿರ್ಲಿಲ್ಲ. ನನಗೇ ಬೇಕು ಅಧಿಕಾರ ಬೇಕು ಅಂತ ಇದ್ದಿದ್ರೆ ಅವರು ಯಾರು ಸಹ ನಮ್ಗೆ ಇರೋರು ಯಾರು ಸಹ ಆಟ ಹೇಳ್ತಿಲ್ಲ. ಆದ್ರೆ ಫಸ್ಟು ನಾನೇ ವಾಪಸ್ ಫಸ್ಟು ವಿತ್ಡ್ರಾ ಫಾರಂ ಸೈನ್ ಮಾಡಿದ್ದೆ ನಮ್ಮ ಯಂಕೀರಪ್ಪ ಸರ್ ಆಯ್ತಾ. ಅದಕ್ಕೋಸ್ಕರ ಏನು ಇವಾಗ ಅದೇ ಏನು ಸಾರ್ ಹೇಳ್ದಂಗೆ ರಾಜ್ಯದಲ್ಲಿ ನಮ್ಮ ಸಂಘ ಬಲಿಷ್ಠವಾಗಿದೆ. ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘ ರಾಜ್ಯದಲ್ಲಾಗಿರ್ಬೋದು, ನಮ್ಮ ಜಿಲ್ಲೆಯಲ್ಲಾಗಿರ್ಬೋದು, ನಮ್ಮ ತಾಲೂಕಿನಲ್ಲಾಗಿರ್ಬೋದು. ಏನು ನಮ್ಮ ಯಂಕೀರಪ್ಪ ಅವರು ಯಾವ ರೀತಿ ಮಾರ್ಗದರ್ಶನ ಹೇಳ್ತಾರೆ ಆ ರೀತಿಯಾಗಿ ನಾವು ಮುಂದೆ ನಡೀತೀವಿ. ನಾವು ಯಾವುದೇ ದೌರ್ಜನ್ಯ ಕಾರ್ಯಕ್ಕೆ ಹೋಗೋದು ಅಲ್ಲ, ನಾವು ಶಿಕ್ಷಕರ ಸೇವೆ ಮಾಡೋದು. ನಮ್ಮ 5 ವರ್ಷ ಕಾಲದಲ್ಲಿ ಎಷ್ಟು ಸೇವೆ ಮಾಡಿದ್ದೀವಿ, ಯಾವ್ದು ಪೆಂಡಿಂಗ್ ಇರುತ್ತೆ, ಯಾವ್ದು ಮಾಡಿದ್ದೀವಿ ಅಂತ ಇಡೀ ತಾಲೂಕಿನ ಶಿಕ್ಷಕರಿಗೆ ನಮ್ಮ ವೃತ್ತಿ ಬಾಂಧವರು ಗೊತ್ತು. ತಾಲೂಕಿನಲ್ಲಿ ಯಾವ್ಯಾವ ಇದು ಮಾಡಬೇಕು, ಶಿಕ್ಷಕರ ದಿನಾಚರಣೆ ಆಗಿರ್ಬೋದು, ಫಂಕ್ಷನ್ಸ್ ಆಗಿರ್ಬೋದು, ಎಲ್ಲ ನಾವು ಸುಸೂತ್ರವಾಗಿ ನಡೆಸ್ಕೊಡ್ತೀವಿ. ಮುಂದೇನು ಸಹ 5 ವರ್ಷಗಳ ಕಾಲ ನಾವು ಸುಸೂತ್ರವಾಗಿ ನಡೆಸ್ಕೊಡ್ತೀವಿ ಅಂತ ಹೇಳ್ತಾ, ಮತ್ತೆ ನಮ್ಮ ಜಿಲ್ಲಾ ಸಂಘಕ್ಕೆ, ರಾಜ್ಯ ಸಂಘಕ್ಕೆ ನಾವು ವಂದನೆಗಳನ್ನು ಅರ್ಪಿಸ್ತಾ, ಯಾಕೆಂದ್ರೆ ಒಳ್ಳೆಯ ಉತ್ತಮ ನಾಯಕರನ್ನು ಜಿಲ್ಲಾ ಗೌರವಾಧ್ಯಕ್ಷರಾಗಿ ಮಾಡಿದ್ರೆ ಅದಕ್ಕೆ ನಾವು ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಾಲೂಕಿನ ಸಮಸ್ತ ಗುರುಗಳಿಗೆ, ಗುರುಮಾತೆಯರಿಗೆ ಎಲ್ಲರಿಗೂ ಸಹ ವಂದಿಸುತ್ತಾ, ಈ ಒಂದು ದಿನ ನಮ್ಮ ತಂಡದ ಅಚ್ಚುಮೆಚ್ಚಿನ ನಾಯಕರು ಹಾಗೂ ನಿಕಟಪೂರ್ವ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಈಗ ನಮ್ಮ ಜಿಲ್ಲಾ ಸಂಘದ ಒಬ್ಬ ಗೌರವಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಎಚ್ ವೆಂಕಟೇಶಪ್ಪ ಸರ್ ಅವರ ಒಂದು ಇವತ್ತು ಪದಗ್ರಹಣ ಮತ್ತು ಅಭಿನಂದನಾ ಸಮಾರಂಭವನ್ನು ನಮ್ಮ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ತಾಲೂಕಿನ ಎಲ್ಲ ಗುರುಗಳು, ಗುರುಮಾತೆಯರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವಾಗ ನೀವು ನೋಡಿರ್ಬೋದು ಆ ಒಂದು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ನಮ್ಮನ್ನ 2 ಕಡೆಯವರನ್ನ ಕರೆದು ನಮಗೆ ಹೇಳಿದಾಗ ನಮ್ಮ ಒಂದು ತಂಡಕ್ಕೆ 7 ಒಂದು ಪ್ರತಿನಿಧಿಗಳು ಅಂತ ಹೇಳ್ಕೊಟ್ರು, ಅವರಿಗೆ 11 ಅಂತ ಹೇಳ್ಕೊಟ್ರು. ಅವತ್ತು ನಮ್ಮ ಎಲ್ಲರ ಒಂದು ಅಭಿಪ್ರಾಯವನ್ನು ಪಡೆದು ನಮ್ಮ ಅಧ್ಯಕ್ಷರು ಏನು ಮಾಡಿದ್ರು, ಈ ಥರ ಇದೆಯಪ್ಪ, ಯಾಕೆ ಸುಮ್ಮನೆ ಶಿಕ್ಷಕರಿಗೆ ಇದು ಮಾಡ್ತಕ್ಕಂಥದ್ದು ಬೇಡ, ನಮ್ಮ ರಾಜಕೀಯ ಬೇಡ, ಇಲ್ಲಿ ನಾವು ಒಂದು ನಾಮಿನೇಟೆಡ್ ಇದು ಮಾಡ್ತಾರಲ್ವ, ಅದಕ್ಕೆ ನಾವೆಲ್ಲರೂ ಒಪ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷರು ಹೇಳಿದಾಗ, ಅವರು ಇನಾಮಿನೇಷನ್ಗೆ ಹೇಳಿದಾಗ ನಾವು ಒಪ್ಪಿಕೊಂಡು ನಾವು 20 ಜನ ಅಪ್ಲಿಕೇಶನ್ ಹಾಕಿದ್ವಿ. ನಮ್ಮ ಅಧ್ಯಕ್ಷರು ಮೊದಲೇ ನಾವೇನು ಮಾಡಿದ್ವಿ, 20 ಜನ ವಾಪಸ್ ಆದಿಗೆ ನಾವು ಹಿಂಪಡೆಯೋದಕ್ಕೆ ನಾವು ಸೈನ್ಗಳನ್ನು ಮಾಡಿ ಮೊದಲೇ ನಮ್ಮ ಇವರಿಗೆ ಕೊಟ್ಟಿದ್ವಿ. ಅದರಂತೆ ಅವರು ಸಹ ಮತ್ತೆ ನಮ್ಮಲ್ಲಿ 7 ಜನ ಕೊಟ್ಟಾಗ ಅವರು ಇಟ್ಕೋಬೋದಾಗಿತ್ತು. ಏನೋ ನನಗೆ ಅದಕ್ಕೆ ನಮ್ಮ ಅವ್ರಿಗೆ 2 ವರ್ಷ 3 ವರ್ಷ ಟೈಮ್ ಇತ್ತು, ಅವ್ರು ಇಟ್ಕೋಬೋದಾಗಿತ್ತು. ಆದರೆ ಏನಪ್ಪ ಅಂತ ಹೇಳಿದ್ರೆ ಅವರ ಒಂದು ಮನಸ್ಥಿತಿ ಎಂತಹದ್ದು ಅಂತ ಹೇಳಿದ್ರೆ, ಬೇರೆ ನಮ್ಮನ್ನು ನಂಬಿರ್ತಕ್ಕಂತಹ ನಮ್ಮ ಹುಡುಗರು ನಮ್ಮ ಹಿಂದೆ ಇದ್ದಾರೆ, ಅವರು ಬೆಳೀಲಿ ಅಂತಕ್ಕಂತಹ ಒಂದು ಇದನ್ನು ಇಟ್ಕೊಂಡು ಅವರು ನಮಗೆಲ್ಲ ನಾವು ಸಹ ಅರ್ಧ ರೀತಿ ನಾವು ಬೇಡ್ಕೊಂಡ್ವಿ, ಹಣ ಇಲ್ಲ, ನೀವು ಸಂಘದ ನಮ್ಮ ಮುಖಂಡರು ನೀವು ಇರಲೇಬೇಕು ಅಂತ ಹೇಳಿದಾಗ ಅವ್ರು ಒಂದೇ ಮಾತಾಡಿದ್ರು, ನೋಡಪ್ಪ ಅಧಿಕಾರ ಶಾಶ್ವತ ಅಲ್ಲ, ನಾನು ಎಲ್ಲ ಅಧಿಕಾರ ಅಂತಕ್ಕಂಥದ್ದಲ್ಲ, ಆ ಒಂದು ಇದನ್ನ ನಾನು ಅನುಭವಿಸಿದ್ದೀನಿ, ಬೇಡ ನಿಮ್ಮಂತಹ ಹುಡುಗರು ಬೆಳೀಲಿ ಅಂತ ಹೇಳ್ಬಿಟ್ಟು ಅವರು ವಿಶ್ವಾಸ ಇಟ್ಟು ನಮ್ಮೆಲ್ಲರೂ 7 ಜನರಿಗೆ ನಮ್ಮನ್ನ ಮಾಡಿದ್ರು. ಅವತ್ತು
ಅವ್ರೇನಪ್ಪ ಅಂತಂದ್ರೆ ವಾಮ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು ಅಂತ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ. ಆ ತರ ಏನು ಅವ್ರು ಮಾಡೋಂಗಿದ್ರೆ ಅವತ್ತೇ ಅವ್ರು ಮಾಡ್ಬೋದಾಗಿತ್ತು. ನನಗೆ ಬೇಕಪ್ಪ ಅಧಿಕಾರದ ಆಸೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬೋದಾಗಿತ್ತು. ಅದೇ ಮಹನೀಯರು ವಾಮ ಮಾರ್ಗ ಅಂತ ಹೇಳ್ತಾರಲ್ಲ, ಅವರೇ ಇವತ್ತು ನಮಗೆ ಅಧಿಕಾರ ಬೇಕು, ಬೇರೆಯವರು ಯಾರಿಗೂ ಬೇಡ ಅಂತಕ್ಕಂಥ ರೀತಿಯಲ್ಲಿ ಅವರು ಅಧಿಕಾರವನ್ನು ಪಡೀತಾರೆ. ಆದರೆ ಅಂತಹ ಒಬ್ಬ ವ್ಯಕ್ತಿತ್ವ ನಮ್ಮ ತಂಡದ ನಾಯಕರಿಗಿಲ್ಲ. ಯಾಕೆಂತಂದ್ರೆ ಅವರನ್ನು ನಂಬಿರ್ತಕ್ಕಂಥವ್ರು ಚೆನ್ನಾಗಿರ್ಬೇಕು ಅಂತಕ್ಕಂತಹ ಒಂದು ಗುಣವನ್ನ ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ನಿಕಟ ಕೋಲಾರ ಜಿಲ್ಲಾ ಇವಾಗ ಗೌರವಾಧ್ಯಕ್ಷರಾಗಿದ್ದಾರಲ್ಲ ನಮ್ಮ ವೆಂಕಟೇಶ್ವರ ಸರ್ ಅವರು ಅಂತ ಹೇಳ್ಬಿಟ್ಟು ಇಸ್ಲಾಮಲ್ಲಿ ಹೇಳ್ತಾ, ಮತ್ತೆ ಅವ್ರು ಹೇಳ್ತಾರೆ ಏನೋ ನಮ್ಮ ಸಂಘ ಅದು ನಮ್ಮ ಏನೋ ನಾವು ಬಗ್ಗಲ್ಲ ಜಗ್ಗಲ್ಲ ಅಂತ ಹೇಳ್ಬಿಟ್ಟು. ನಾವು ಸಹ ಅಷ್ಟೇ, ನಮ್ಮ ತಂಡನೂ ಸಹ ತುಂಬಾ ಬಲಿಷ್ಠವಾಗಿದೆ. ನಾವು ಬಗ್ಗಲ್ಲ ಜಗ್ಗಲ್ಲ ತಗ್ಗಲ್ಲ ಅಂತ ಹೇಳ್ಬಿಟ್ಟು ಈ ತಾಲೂಕಿನ ಎಲ್ಲಾ ಶಿಕ್ಷಕರಿಗೂ ಸಹ ನೀವು ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ನೋಡ್ತಾ ಇದ್ದೀರಿ 5 ವರ್ಷಗಳು ನಮ್ಮ ಒಂದು ಅಧ್ಯಕ್ಷರ ಅಧಿಕಾರಾವಧಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಡಳಿತ ಘಟನೆಗಳಾಗಲಿ, ಯಾವುದೇ ಒಂದು ಇದಾಗಲಿ, ಯಾವುದೇ BOS ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಯಾವುದೇ ಒಬ್ಬ ಶಿಕ್ಷಕರು ತೊಂದರೆ ಆಗಿದೆ ನಮ್ಮ 5 ವರ್ಷಗಳ ಅವಧಿಯಲ್ಲಿ ಹೇಳಲಿ. ಆದ್ರೆ ಶಿಕ್ಷಕರು ಗಮನಿಸ್ತಾ ಇರ್ತಾರೆ, ಇವರು ವಾಟ್ಸಾಪ್ಗಳಲ್ಲಿ ನಾವು ಆ ಮಾರ್ಗ ಈ ಮಾರ್ಗ ಅಂತ ಹೇಳ್ಬಿಟ್ಟು ಹಾಕ್ತಾರೆ. ಅದಲ್ಲ, ಅವೆಲ್ಲ ಇರ್ಲಿ. ನಾವು ಅವ್ರು ಎಷ್ಟಿರ್ತಾರೋ ನಾವು ಸಹ ಅದೇ ತರ ಇರ್ತಕ್ಕಂಥವ್ರು. ಆದ್ರೆ ನಾವು ಆತರ ಹೋಗ್ತಕ್ಕಂಥವ್ರಲ್ಲ. ಅವ್ರು ಇದು ಆದ್ರೂ ಕೂಡ ನಾವು ಕೊಂಡ್ರು ಕೊಡೋದಿಲ್ಲ. ಯಾಕೆಂತಂದ್ರೆ ಅದೆಲ್ಲ ಶಿಕ್ಷಕರು ನೋಡ್ತಾ ಇರ್ತಾರೆ ಅಂತಕ್ಕಂತಹ ಒಂದು ಸಂದರ್ಭದಲ್ಲಿ ಹೇಳ್ತಾ, ನಮಗೆ ನಮ್ಮ ಬಲಭುಜವಾಗಿ ನಮಗೆ ನಾವು 7 ಜನ ಇದ್ವಿ. ನಮ್ಮ ಖಜಾಂಚಿಗಳು ನೌಕರ ಸಂಘದಲ್ಲಿ ನಮ್ಮ ಖಜಾಂಚಿಗಳಿದ್ರು. ಅದರ ಜೊತೆಗೆ ನಮ್ಮ ನವಗ್ರಹಗಳ ತರ 9ನೇವರು ನಮ್ಮ ನಿಕಟಪೂರ್ವ ಅಧ್ಯಕ್ಷರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ನಮ್ಗೆ ಇನ್ನೂ ಸಹ ಆನೆ ಬಲ ಬಂದಂತಾಗಿದೆ. ಆದ್ದರಿಂದ ನೀವು ತಾಲೂಕಿನ ಯಾವುದೇ ಶಿಕ್ಷಕರು ಭಯ ಪಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಸಹ ನಿಮ್ಮೊಂದಿಗಿರ್ತೀವಿ. ನಿಮ್ಗೆ ಏನು ಬೇಕೋ, ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಕಲ ಸವಲತ್ತುಗಳನ್ನ ನಾವು ಮಾಡೋದಕ್ಕೆ ಕಟಿಬದ್ಧರಾಗಿರ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಈ ಒಂದು ಪದಗ್ರಹಣ ಮತ್ತು ಕಾರ್ಯಕ್ರಮದಲ್ಲಿ ಈ ಒಂದು 4 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಸಹ ವಂದಿಸುತ್ತಾ ನನ್ನ ಒಂದು ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.